ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಪ್ರೀತಿಯಂದರೇನು ಓದುವ ಸಮಯದಲ್ಲಿ ಓದು, ಇಲ್ಲವಾದರೆ ಮುಂದಿನ ಜೀವನ ಬಹಳ ಕಠಿಣವಾಗಿರುತ್ತದೆ. ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಗುರು ದೈತ್ಯ ಕಲಕ್ಷೇತ್ರೇ ಗುರು ಧರ್ಮ ಸದಾರಾಧ್ಯಾಯ ಗುರು. ಓದುವ ಸಮಯ ಮುಗೀತು, ಇವಾಗ ಮನೆ ಕೆಲಸ ಮಾಡಬೇಕು. ಇದೆಲ್ಲ ಆದಮೇಲೆ ತೆಗಿತೀನಿ ಗೈಸ್. ಇವಾಗೆಲ್ಲ ಕೆಲಸ ಮುಗೀತು ನೋಡಿ ಗೈಸ್. ನೋಡಿ ನಮ್ಮ ಮನೆ ಹೇಗೆ ಇದೆ, ಬಡ್ರ ಮನೆ ಗೈಸ್ ನಮ್ಮದು. ಎಲ್ಲ ಕೆಲಸ ಐತೆ ಗೈಸ್. ಜಳಕ ಮಾಡಿ ಪೂಜೆ ಮಾಡ್ಬೇಕಂತ ಬಂದೀನಿ. ನಮ್ಮ ಮನೇಲಿ ಡೈಲಿ ಮಾಡ್ತೀವಿ ಪೂಜೆ. ಏನೋ ಒಂದು ಶಾಂತಿ ನೆಮ್ಮದಿ ಇರ್ತೈತೆ ಮನ್ಯಾಗ. ಮುಂಜಾನೆ ಅಡುಗೆ ಮಾಡ್ತೀನಿ ಗೈಸ್, ಸಂಜೆಗೆ ನಮ್ಮ ಮಮ್ಮಿ ಮಾಡ್ತಾರೆ. ಆಗ ಹಿಟ್ಟನ್ನ ಕಲಸಿಟ್ಟಿದ್ದ, ಈಗ ಉಂಡೆ ಮಾಡ್ತೀನಿ ಗೈಸ್. ಈಗ ಚಪಾತಿ ಮಾಡ್ತಾ ಚಹಾ ನೋಡಿ ಗೈಸ್, ಚಹಾ ಪುಡಿ ಹಾಕ್ತೀನಿ. ಇವತ್ತು ಗುರುವಾರ ಇರೋದು ಕಾರಣ ಒಪ್ಪತ್ತಿರ್ತೀನಿ, ಅದಕ್ಕೆ ಸಲ ಚಹಾ ಪುಡಿ ಹಾಕತ್ತೀನಿ. ಇವನ್ ಟಾನಿಕ್ ಇದೆ ಅಂದ್ರೆ ಚಹಾ ಚಂದನ ಕೊಟ್ರೆ ಚಂದನ ಬಿಡ್ತೇವೆ ಅಂತ ಚಾಲ ಅವ್ರಿಗೆ ಟ್ಯಾಗ್ ಮಾಡಿ. ಯಾರಾದ್ರೂ ಕಮೆಂಟ್ ಮಾಡಿ. ಇದಿಷ್ಟೆಲ್ಲ ಹೊಳ್ತೀನಿ, ಇದಿಷ್ಟು ಬದ್ನಿಕಾಯಿ ಮಾಡಿಬಿಟ್ರೆ ಆಯ್ತು ನೋಡಿ. ಟೈಮ 9:45 ಗೈಸ್. ಇಟ್ಟು ಪಲ್ಯ, ಇಟ್ಟು ಚಪಾತಿ ಪಲ್ಯ ಎಲ್ಲ ಮುಗಿಸ್ಬಿಟ್ಟು ನೋಡಿ ಗೈಸ್. ಟೈಮ್ ಮುಗಿದೈತಿ, ಇನ್ನೊಂದು ಸ್ವಲ್ಪ ಕೆಲಸ ಐತಿ. ಈ ಪ್ರಮುಖ ಕ್ರೀಡಾಕೂಟಗಳ ಬಗ್ಗೆ ಆಲ್ರೆಡಿ ತರಗತಿ ಮುಗೀತು. ಆಮೇಲೆ ಪ್ರಮುಖ ಶೃಂಗಸಭೆಗಳು ಅಂತ ಕೊಟ್ಟರೆ ರೀಸೆಂಟಾಗಿ ಏನು ನಡೀತಲ್ಲಪ್ಪ G7 ಸಮಿಟ್, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೀವಿ. ಅದಷ್ಟೇ ಅಂತಲ್ಲ, ಬೇರೆ ಬೇರೆ ಶೃಂಗಸಭೆಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಭಾಳ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಮತ್ತು ಪ್ರಮುಖ ಪ್ರಶಸ್ತಿಗಳು ಅಂತ ಕೊಟ್ಟಾಗ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಮಟ್ಟದ ಪ್ರಶಸ್ತಿಗಳು. ನೀವು ಬೇಕಾದ್ರೆ ಡೀಟೇಲ್ ಬೇಕಾದರೆ ಜನವರಿಯಿಂದ ಜೂನ್ ತನಕ ನಾವು ಆಲ್ರೆಡಿ ಮೆಂಬರ್ಶಿಪ್ನಾಗ ಏನು ಜಾಯ್ನ್ ಆಗಿರಲ್ಲ, ಅದೆಲ್ಲ ಗಮನಿಸ್ರಿ. ಎಲ್ಲ ಪ್ರಮುಖ ಪ್ರಶಸ್ತಿಗಳಂತ ಕೊಟ್ಟರೆ ಎಲ್ಲ ನಮಗೆ ಪದ್ಮವಿಭೂಷಣ, ಇಲ್ಲ ಪದ್ಮಭೂಷಣ, ಪದ್ಮಶ್ರೀ, ಇಲ್ಲ ಜ್ಞಾನಪೀಠ ಪ್ರಶಸ್ತಿ, ಇಲ್ಲ ನೋಬೆಲ್ ಪ್ರಶಸ್ತಿಗಳು, ಎಲ್ಲ ಪ್ರತಿಯೊಂದಿಗೂ ಅಲ್ಲಿ ನೋಡ್ಬೇಕಾಗ್ತದೆ ನೀವು. ಆಮೇಲೆ ಪ್ರಮುಖ ನೇಮಕಾತಿಗಳು ಅಂದರೆ ರೀಸೆಂಟಾಗಿ ಯಾರ್ಯಾರು ಅಪಾಯಿಂಟ್ ಆಗ್ಯಾರ ಅಂತ, ರೀಸೆಂಟ್ ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ಹುದ್ದೆಗೆ ಹೊಸ ಏನು ನೇಮಕಾತಿ ಆದರೆ ಅದರ ಮೇಲೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ಆಮೇಲೆ ಪ್ರಮುಖ ಸೂಚ್ಯಾಂಕಗಳ ಬಗ್ಗೆಗೂ ಪ್ರಶ್ನೆಗಳು ಕೊಡ್ತಾನೆ ನಮಗೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅದು ಭಾಳ ಇಂಪಾರ್ಟೆಂಟು. ಮತ್ತು ಬೇರೆ ಬೇರೆ ಸೂಚ್ಯಾಂಕಗಳ ಬಗ್ಗೆಗೂ ಮೊನ್ನೆ ತರಗತಿ ಮಾಡಿದ್ದೀನಿ. ಮತ್ತು ಪ್ರಮುಖ ದಿನಾಚರಣೆ ಅಂತ ಕೊಟ್ಟರೆ ಜನವರಿಯಿಂದ ಜೂನ್ ತನಕ ಮುಗಿತದೆ. ಮತ್ತು ಜುಲೈ 1ರಿಂದ ಡಿಸೆಂಬರ್ ತನಕ ಒಂದಿನ ಚರ್ಚೆ ಮಾಡಿ